ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದ್ದೇನೆ. ಇದು ಖಾರ ಅದು ಇರ್ತದಲ್ಲ, ಆ ಕ್ಯಾಪ್ಸಿಕಮ್ ಇದೆ, ದೊಣ್ಗಾಯಿ ಅಂತಾರೆ ಅದಕ್ಕೆ. ಸೊ ಏನಿಲ್ಲ ನೋಡಿ, ಕ್ಯಾಪ್ಸಿಕಮ್ ಮತ್ತು ನಾನು ಎಕ್ಸ್ಟ್ರಾ ಸ್ಪೈಸಿ ಇರಲಿ ಅಂತಂದು ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೇನೆ. ಏನಿಲ್ಲ, ಈರುಳ್ಳಿ, ಟೊಮೆಟೊ ಮತ್ತು ತೊಗರಿಬೇಳೆ ಇರ್ತದಲ್ಲ, ಅದು ನೆನೆ ಇಡಬೇಕು. ನೆನೆ ಇಟ್ಟು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಅದೆಲ್ಲ ಹೆಚ್ಚಿಟ್ಟಿರುವಂಥ ತರಕಾರಿ ಕೂಡ ಹಾಕಿ, ಆಮೇಲೆ ಉಪ್ಪು, ಅರಿಶಿಣ ಪುಡಿ ಹಾಕಿ, ಆಮೇಲೆ ಇದು ಸ್ವಲ್ಪ ಬೆಂದ ನಂತರ ನೀವು ಬೇಳೆ ಇಟ್ಟಿದ್ದೀರಲ್ಲ ಏನಕ್ಕೆ ತೊಗರಿಬೇಳೆ, ಅದು ನೀರು ತೊಳಿರಿ, ಕ್ಲೀನಾಗೆ ತೊಳೆದು ಆಮೇಲೆ ಅದರಲ್ಲಿ ಹಾಕಿ, ನೀರು ಹಾಕಿಬೇಡ್ರಿ, ಅದು ಏನಂತಾರೆ ಸ್ಟಿಮ್ಗೆ ಅದು ಬಾಯ್ಲ್ ಆಗ್ತದೆ, ಬೇಯ್ತದೆ ಬೇಳೆ. ಓಕೆ, ಸೊ ಈಸಿಯಾಗಿ ಕ್ವಿಕ್ ರೊಟ್ಟಿ ಪಲ್ಯ ರೆಡಿ ಇದೆ. ಸೊ ಟ್ರೈ ಮಾಡಿ ನೀವು ಕೂಡ, ಯಾಕಂದರೆ ನನ್ನ ರೆಸಿಪಿ ಎಲ್ಲ ಈಸಿಯಾಗೇ ಇರ್ತದೆ. ಜಾಸ್ತಿ ನಾನು ಲಾಂಗ್ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಕ್ವಿಕ್ ಆಗಿರಲಿ ಅಂತಂದು. ಸೊ ಫ್ರೆಂಡ್ಸ್, ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ನೋಡಿ ಯಾವ ರೀತಿಯಾಗಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೇನೆ ಫೋಟೋ. ಈ ರೀತಿ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.